ಥರ ಏನೋ ನಿರೀಕ್ಷೆ ಏನಿಲ್ಲ. ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಇದುವರೆಗೂ ಸಿದ್ದರಾಮಯ್ಯ ಅವರು ಇದ್ದಾಗ. ಇದ್ಮೇಲೆ ಇನ್ನು ಏನು ಬೇಕು ಅನ್ನೋದನ್ನ ಒಂದು ಪಟ್ಟಿ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾವು ಮನವಿ ಮಾಡ್ತೀವಿ. ಖಂಡಿತವಾಗಿ ಇವಾಗ ನಾವು ಮೆಡಿಕಲ್ ಕಾಲೇಜ್ ಆಗಿದೆ, ನಮ್ಮದು ರಿಂಗ್ ರೋಡ್ದು DPR ಆಗ್ತಾ ಇದೆ, ಅದನ್ನು ಮಾಡ್ತೀವಿ. ಪ್ಲಸ್ ನಮಗೆ ಟೌನ್ಗೆ ಅಭಿವೃದ್ಧಿಗೆ ಆಗ್ಬೋದು. ರೋಡ್ಸ್ ನೀವೇ ನೋಡ್ಬೋದು, ನಾನೇನು ಹೇಳೋಬೇಕಾಗಿಲ್ಲ. ನೀವೇ ರೋಡ್ಗಳಿಗೆ ನೋಡಿ ಯಾವ್ಯಾವ ರೋಡ್ಗಳು ಹೋಗ್ತಾ ಇದೆ ಏನು ಅಂತೇಳಿ. ನಿಮಗೆ ಪತ್ರಕರ್ತರಿಗೆ ಡಾಕ್ಯುಮೆಂಟೇ ಕೊಟ್ಬಿಟ್ಟಿದ್ದೀವಿ. ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಇಬ್ಬರು ಸಮ್ಮುಖದಲ್ಲಿ ನಿಮಗೆಲ್ಲರಿಗೂ ಡಾಕ್ಯುಮೆಂಟೇ ಕೊಟ್ಬಿಟ್ಟಿದ್ದೀವಿ, ಏನು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅಂತ. ಅದಕ್ಕಿಂತ ಬೇರೆ ಏನು ಮಾಡಬೇಕು ನಾವು? ಹೊಸದಾಗಿ ಏನು ಕೇಳೋದಂತ ಹೊಸದಾಗಿ ಕೇಳೋದಕ್ಕೆ ಇದೆ ನಮ್ಮದು ಕೆಲವೊಂದಿದೆ. ಆಮೇಲೆ ಇವಾಗ ಹೊಸದಾಗಿ ಕೇಳೋದಕ್ಕೆ ನನಗೆ 2 ಇಟ್ಕೊಂಡಿದ್ದೀನಿ ಹೊಸದಾಗಿ ಕೇಳೋದಕ್ಕೆ. ಇವಾಗ ಬಂಗಾರಪೇಟೆ ಅಂದರೆ ಅದು ಆ ಕಡೆ ಹೋಗುತ್ತೆ, ಬಂಗಾರಪೇಟೆಯಿಂದ ತಮಿಳ್ನಾಡು ಬಾರ್ಡರ್ಗೆ ಹೋಗುತ್ತೆ. ಬಂಗಾರಪೇಟೆ ಕೋಲಾರು, ಅಂದರೆ ಕೋಲಾರದ ಈ ರೋಡ್ ಇದೆಯಲ್ಲ, ನಮ್ಮ ಇವಾಗ ಬಂಗಾರಪೇಟೆ ಬ್ರಿಡ್ಜ್ ಅಂತೀವಲ್ಲ, ಸ್ಯಾನಿಟೋರಿಯಂ ರೋಡ್ ಇದೆಯಲ್ಲ, ಈ ರೋಡು. ಆಮೇಲೆ ಟೌನಲ್ಲಿ ಏನು ಇವತ್ತು ನಮ್ಮದು ಟೌನ್ ಬಂಗಾರಪೇಟೆ ಬ್ರಿಡ್ಜಿಂದ ಚಿಕ್ಕಬಳ್ಳಾಪುರ ರೈಲ್ವೆ ಬ್ರಿಡ್ಜ್ವರೆಗೂ ಏನು ರೋಡ್ ಇದೆಯೋ ಇದನ್ನು ಸಿಮೆಂಟ್ ರೋಡ್ ಮಾಡಬೇಕು. ಪ್ಲಸ್ UGD ಲೈನ್ ಮಾಡಿ ಫುಲ್ಲು ಸಿಮೆಂಟ್ ರೋಡ್ ಮಾಡಿ ಪರ್ಮನೆಂಟ್ ಮಾಡಿಬಿಟ್ಬಿಡ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಆಮೇಲೆ ನಮಗೆ ಅಲ್ಲಿಂದ ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸ್ ಸರ್ಕಲ್ ಇದೆಯಲ್ಲ, ಆ ಸರ್ಕಲಿಂದ ಏನು ಶ್ರೀನಿವಾಸಪುರ ಹೋಗೋ ರೋಡು, ಆಮೇಲೆ ಚಿಂತಾಮಣಿಗೆ ಹೋಗೋ ರೋಡು, ಇವಾಗ ಅದನ್ನು 4 ಲೈನ್ಗೆ ಬಂದು DPR ಆಗ್ತಾ ಇದೆ. 4 ಲೈನ್ಗೆ DPR ಆಗ್ತಾ ಇದೆ. ಎಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಹಿಡ್ಕೊಂಡು ಚಿಕ್ಕಬಳ್ಳಾರಿ ಕ್ರಾಸು, ಮೂರಂಡಳ್ಳಿ ಕ್ರಾಸು, ಬಂಗಾರಪೇಟೆ, ತಮಿಳ್ನಾಡು ಬಾರ್ಡರ್, ಇದು 4 ಲೈನಿಗೆ ಪ್ರಾವಿಷನ್ 4 ಲೈನ್ಗೆ ಆಲ್ರೆಡಿ ಮಾಡಿದ್ದೀವಿ. ಅದು DPR ಅಲ್ಲಿ ಇದೆ. DPR ಆಲ್ರೆಡಿ ನಡೀತಾ ಇದೆ. ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಅದು DPR ಆಗ್ತಾ ಇರುವಂಥ ಸ್ಕೆಚ್ಚು, ಕಾಪೀಸ್ ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ. ಎಲ್ಲವನ್ನು ಯಾವುದು ಬಿಡ್ತಾ ಇಲ್ಲ, ಎಲ್ಲವನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸಿಂದ ಶ್ರೀನಿವಾಸಪುರ ರೋಡು, ನಮಗೇನು ಅಲ್ಲಿ ನಮ್ಮ ಇದು ಆರ್ಮಿದು ಇದೆಯಲ್ಲ, ಅಲ್ಲಿವರೆಗೂ ಇವಾಗ ಶ್ರೀನಿವಾಸಪುರದ ಅಲ್ಲಿವರೆಗೂ ಅಲ್ಲಿಂದ ಇಲ್ಲಿಗೆ ನಮಗೆ ಡಬಲ್ ಲೈನು ಮಾಡೋದಕ್ಕೆ ಇವಾಗೆಲ್ಲ ಮಾಡ್ತಾ ಇದ್ದೀವಿ. ಇವಾಗೆಲ್ಲ ಕೆಲಸ ನಡೀತಾ ಇದೆ, ಅದನ್ನು ನೀವು ನೋಡ್ಬೋದು, ಕೆಲಸ ನಡೀತಾ ಇದೆ. ಈ ಥರ ಕೆಲವೊಂದು ಮಾಡ್ತಾ ಇದ್ದೀವಿ. ಏನಂದರೆ ಕೆಲವೊಂದು ಸಮಸ್ಯೆಗಳು ಏನಾಗ್ತಾ ಇದೆ ಅಂದರೆ, ನಮಗೆ ಮೇಯ್ನ್ ಪೈಪ್ ಲೈನ್ಸು, UGD ಲೈನ್ಸು, ಟೌನ್ ಆಚೆ ಪರವಾಗಿಲ್ಲ, ಟೌನ್ ಒಳಗಡೆ ಏನು ಕನೆಕ್ಟಿವಿಟಿ ಆಗ್ತಾ ಇದು ನಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಲೈನ್ಸ್ನ. ಅದಕ್ಕೆ ಆ ಲೈನ್ಸ್ ಎಲ್ಲ UGD ಲೈನ್ಸ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟು ನಮ್ಗೆ ಸಮಸ್ಯೆ ಬಗ್ಗೆ